ಆರೋಹನ ಮನೆತನದವರು ಆಶೀರ್ವದಿಸುವನು, ತನ್ನ ಭಕ್ತರನ್ನು ಆಶೀರ್ವದಿಸುವನು. ಅಷ್ಟೇ. ಇನ್ನೊಬ್ರು ಇಸ್ರಾಯೇಲನ ಮನೆತನದವರನ್ನು ಆಶೀರ್ವದಿಸುವನು, ಆರೋನನ ಮನೆತನದವರನ್ನು ಆಶೀರ್ವದಿಸುವನು, ತನ್ನ ಭಕ್ತರನ್ನು ಆಶೀರ್ವದಿಸುವನು. ಆಮೆನ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ಏನ್ ಹೇಳ್ತಂದ್ರೆ ತನ್ನ ಭಕ್ತರನ್ನು ಆಶೀರ್ವದಿಸ್ತಾರಂತೆ. ಹಲ್ಲೆಲೂಯಾ. ಇಸ್ರಾಯೇಲ್ ಮನೆತನವನ್ನು ಆಶೀರ್ವದಿಸ್ತಾರಂತೆ. ಹಲ್ಲೆಲೂಯಾ ಅಲ್ವಾ? ಆರೋನನ ಮನೆತನವನ್ನು ಆಶೀರ್ವದಿಸ್ತಾರಂತೆ. ಹಲ್ಲೆಲೂಯಾ. ಈಗ ಎಲ್ಲನೂ ಈ ಕಡೆ ಸಮಯದಲ್ಲಿ ಇದನ್ನ ನೋಡ್ತಾರೆ, ಏನಕ್ಕೋಸ್ಕರ? ಆಶೀರ್ವಾದಕ್ಕೋಸ್ಕರ. ಹಲ್ಲೆಲೂಯಾ. ಏನ್ ನೆನಪಿದ್ರೆ ನಾವು ಏನ್ ನೋಡ್ತಿದ್ದೀರಿ? ಆಶೀರ್ವಾದಕ್ಕೋಸ್ಕರ. ಹಲ್ಲೆಲೂಯಾ. ನಮಗೆ ಆಶೀರ್ವಾದ ದೇವರು ಯಾವಾಗ ಕೊಡ್ತಾ ಇತ್ತು, ಆ ಆಶೀರ್ವಾದನ ಯಾವ ರೀತಿ ಉಪಯೋಗ ಮಾಡಬೇಕು ಅದನ್ನು ತಿಳಿತಾ ಇದ್ದ. ಹಲ್ಲೆಲೂಯಾ. ನಮ್ಗೇನು ಆಶೀರ್ವಾದ ಇಲ್ವಾ? ಕೊಟ್ಟಿದ್ದಾರೆ ಇಲ್ವಾ? ಆಶೀರ್ವಾದ ದೇವರಿಗೆ ಕೊಟ್ಟಿದ್ದಾರೆ. ಆ ಆಶೀರ್ವಾದನ ಯಾರಿಗೆ ನಾವು ಉಪಯೋಗ ಮಾಡಬೇಕು, ಯಾರಿಗೆ ನಾವು ಬಳಸ್ಕೊಬೇಕು ನಮ್ಗೆ ತಿಳಿತಾ ಇದೆ. ಹಲ್ಲೆಲೂಯಾ. ಇಸ್ರಾಯೇಲ್ ಜನರಿಗೆ ಬಂದಂತ ಆಶೀರ್ವಾದನ ಅವರು ಎಷ್ಟೋ ವರ್ಷ ಅವ್ರಿಗೆ ಏನಾಯ್ತು, ಎತ್ತಿ ಎತ್ತಿ ದೇವರು ಕೊಟ್ಟಿದ್ದ ಆಶೀರ್ವಾದನ, ದೇವರು ಕೊಟ್ಟಿದ್ದ ಪ್ರೀತಿನ ಎತ್ತಿ ಎತ್ತಿ ತೋರಿಸ್ತಾ ಇದ್ರು. ನಾವ್ಯಾರಿಗೂ ತೋರಿಸ್ತಾ ಇದ್ದೀರಾ? ಆರೋನನ ಮನೆತನಕ್ಕೆ ಬಂದಂತ ಆಶೀರ್ವಾದವನ್ನು ಎಷ್ಟೋ ತಲಾಂತರಕ್ಕೆ ತೋರಿಸಿದ್ರು. ನಾವ್ಯಾರಿಗೂ ತೋರಿಸ್ತಾ ಇದ್ದೀರಾ? ತೋರಿಸ್ತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕೆಂತಂದ್ರೆ ತನ್ನ ಭಕ್ತರಾದ ನಾವು, ನಮ್ಗೆ ಆಶೀರ್ವಾದ ಕೊಟ್ಟಿದ್ದಾರೆ ದೇವರು. ಆ ಆಶೀರ್ವಾದನ ಯಾರಿಗೆ ಉಪಯೋಗ ಮಾಡಬೇಕು ನಮ್ಗೆ ತಿಳಿತಾ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕಷ್ಟ ಬಂದಾಗ ಸಾಕು ದೇವರ ದೀಪ ಹುಡುಕೋದು. ಕಷ್ಟ ಬಂದಾಗ ದೇವರ ದೀಪ ಹುಡುಕೋದು. ಆ ಕಷ್ಟ ಬಂದ್ರೆ ನಾರ್ಮಲ್ ಐತಂದ್ರೆ ದೇವರನ್ನ ಮೇಲೆನೆ ಹುಡ್ಕೊಂಡು. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವತ್ತು ಇಸ್ರಾಯೇಲ್ ಜನಕ್ಕೆ ಮನೆತನರಿಗೆ ಆಶೀರ್ವಾದ ಬಂದಾಗ ಕೂಗಿ ಹೇಳಿದ್ರು. ಏನೋ ದೇವರ ಮಾಡುವಂತ ಕಾರ್ಯನ ಇಸ್ರಾಯೇಲ್ ಜನರು ಕೂಗಿ ಸಾರಿದ್ರು. ನಾವು ಸಾರ್ತಾ ಇದ್ದೀರಾ? ದೇವರ ಪ್ರೀತಿನ ತಗೊಂಡಿದ್ದೀರಿ, ದೇವರ ಆಶೀರ್ವಾದ ಹೊಂದ್ಕೊಂಡಿದ್ದೀರಿ, ದೇವರ ಐಕ್ಯತೆನ ಹೊಂದ್ಕೊಂಡಿದ್ದೀರಿ. ಆದ್ರೆ ಯಾರು ಸಹ ಹಂಚ್ತಾ ಇಲ್ಲ. ಎಲ್ಲಾ ಹೃದಯದಲ್ಲೇ ಕೂತ್ಕೊಂಡು ನನ್ನ ದೇವರು. ಹಲ್ಲೆಲೂಯಾ. ದೇವರಿದ್ದಾರೆ. ದೇವರಿಲ್ಲ ಅಂತಲ್ಲ, ದೇವರಿದ್ದಾರೆ ಅನ್ನೋ ಕಾರ್ಯನ ನೀನ್ ಯಾರ ಹತ್ರ ಶೇರ್ ಮಾಡಿದ್ದೆ? ದೇವರಿಗೆ ಕೊಟ್ಟಂತ ಪ್ರೀತಿನ ನೀನ್ ಯಾರ ಹತ್ರ ಶೇರ್ ಮಾಡಿದ್ದೆ? ದೇವರಿಗೆ ನೀಗಿಸಿದ ದರಿದ್ರನ ಯಾರಿಗೆ ನೀನ್ ಶೇರ್ ಮಾಡಿದ್ದೆ? ಹಲ್ಲೆಲೂಯಾ. ಹಲ್ಲೆಲೂಯಾ. 40 ದಿನದಲ್ಲಿ ನಡಿಬೇಕಂತ ಕಾರ್ಯನ 40 ವರ್ಷಗಳು ನಡೆದ್ರು. ಯಾರೋ ಇಸ್ರಾಯೇಲ್ ಜನರು. ಏನಕ್ಕೆ? ಶಾಪ. ಹಲ್ಲೆಲೂಯಾ. ಶಾಪ. ದೇವರನ್ನ ದೂಷಣೆ ಮಾಡಿದಕ್ಕೆ 40 ದಿನದಲ್ಲಿ ಆಗಂತ ಕಾರ್ಯನ, ಕಾನಾನ್ ದೇಶಕ್ಕೆ ಹೋಗುವಂತ ಪ್ರಯಾಣನ 40 ವರ್ಷ ಮಾಡಿದ್ರು. ಕರೆಕ್ಟಾ? ಆ ಶಾಪಗಳು ಹಾಗೇ ಹೋಯ್ತು. ಬೈಬಲ್ ಅಲ್ಲಿ ಹಾಗೇ ನಿಂತ್ಕೊಂತು. ದೇವರ ನಮ್ಮ ಮೇಲೆ ಕೊಟ್ಟಂತ ಆಶೀರ್ವಾದನ, ದೇವರಿಟ್ಟಂತ ಪ್ರೀತಿನ ನಾವ್ ಯಾರು ಸ್ಪೆಂಡೇ ಮಾಡ್ತೀವಿ? ಯಾಕಂದ್ರೆ ಸ್ಪೆಂಡ್ ಮಾಡಕ್ಕೆ ನಮ್ಗೆ ಏನಿಲ್ಲ, ಪ್ರೀತಿ ಇದೆ. ದೇವರ ಬಗ್ಗೆ ಹೇಳ್ಬೇಕಂತ ಪ್ರೀತಿ ಇದೆ. ಸ್ಪೆಂಡ್ ಮಾಡಕ್ಕೆ ನಮ್ಗೆ ಸಮಯ ಇಲ್ಲ. ಹಲ್ಲೆಲೂಯಾ. ಸಮಯ ಇಲ್ಲ. ಯಾಕಂದ್ರೆ ನಾವು ಅಷ್ಟೊಂದು ಡೀಪ್ ಆಗಿ ನಾವು ಮುಳುಗಿದ್ದೀವಿ ಲೋಕದ ಕಾರ್ಯದಲ್ಲಿ. ಈಗ ಸಭೆಯಲ್ಲಿ ಕೂತಿದ್ದೀರಿ, ಪ್ರಾರ್ಥನೆ ಮಾಡ್ತೀರಿ, ದೇವರ ವಾಕ್ಯ ಕೇಳ್ತೀರಿ, ಕೆಳಗಡೆ ಹೋಗೋದೇ ತರ ಟಿವಿ ಆನ್ ಮಾಡಿರ್ತೀರಿ, ಮನೆಗೆ ಹೋಗೋದೇ ತರ ಟಿವಿ ಆನ್ ಮಾಡಿರ್ತೀರಿ. ಹಲ್ಲೆಲೂಯಾ. ದಾರಿಗೆ ಹೋಗೋದೇ ತರ ಬೇರೆಂತ ಮಾತಾಡ್ತೀರಿ. ದಾರಿಗೆ ಹೋಗಿದ ತಕ್ಷಣ ಬೇರೆಂತ ಕಾರ್ಯಗಳನ್ನು ನೋಡ್ತೀರಿ. ಹಲ್ಲೆಲೂಯಾ. ಏನಕ್ಕೆ ಅಂತಂದ್ರೆ ದೇವರ ಕಾರ್ಯಗಳನ್ನ ಹೃದಯದಲ್ಲಿ ಇಟ್ಕೊಂಡಲ್ಲ. ಸಭೆಯಲ್ಲಿರುವಂತ ಸಮಯ ಮಾತ್ರನೇ ನಮ್ಮ ಹೃದಯದಲ್ಲಿ ಇರ್ತ ದೇವರ ವಾಕ್ಯ. ಸಭೆಯಿಂದ ಕೆಳಗಡೆ ಹೋದ್ರೆ ಬಿಡು ನೆಕ್ಸ್ಟ್ ಸಂಡೆ ನಡ್ಕೊಳ್ಳೋಣ ಅಂದ ಒಂದು ಥಾಟ್ ನಮಗೆ ಬರ್ತಾ ಇದೆ. ಹಲ್ಲೆಲೂಯಾ. ನೆಕ್ಸ್ಟ್ ಸಂಡೆ ನೋಡ್ಕೊಂಡು ಬಿಡುವ ಥಾಟ್ ನಮ್ಮಲ್ಲಿ ಏನ್ ಮಾಡ್ತಾ ಇದೆ? ಆ ರೀತಿ ನಮ್ಮ ಹೃದಯ ಆಗ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದಕ್ಕೆ ದೇವರು ಏನ್ ಹೇಳ್ತಾರೆ ಇಲ್ಲಿ? ಇಸ್ರಾಯೇಲ್ ಮನೆತನವನ್ನು ಆಶೀರ್ವದಿಸಿದ್ದೀನಿ. ಏನೋ ಪಾರೋನ
ಆರೋನ ಮನೆತನವನ್ನು ಆಶೀರ್ವದಿಸಿದನು. ತನ್ನ ಭಕ್ತರನ್ನು ಆಶೀರ್ವದಿಸಿದನು. ನೋಡಿ ಹಲ್ಲೆಲೂಯಾ. ನಿಮ್ಮನ್ನೊಬ್ಬರಿಗೆ ಪಾಯಿಂಟ್ ಮಾಡಿಟ್ಟಿಲ್ಲ, ಇವ್ರಿಗೆಲ್ಲರಿಗೂ ನಾನು ಆಶೀರ್ವಾದ ಮಾಡಿರ್ತಾನೆ, ಇವರೆಲ್ಲ ನಮ್ಮ ನಾಮ ಎತ್ತಲ್ಪಟ್ಟಾಗಿ ನಡೀತಾನೆ. ನೀವ್ಯಾಕೆ ನಡೀತಾ ಇಲ್ಲ? ಹಲ್ಲೆಲೂಯಾ. ನೀವ್ಯಾಕೆ ನಡೀತಾ ಇಲ್ಲ? ದೇವರ ವಾಕ್ಯ ಇದೆ, ಒಂದು ಸ್ಥಳ, ಒಂದು ಹಳ್ಳಿ ಅಂತ ಒಂದು ಊರು ಅಂತ ಇದ್ಮೇಲೆ ಅಲ್ಲಿ ನಂದು ಒಂದು ಆಲಯ ಇರಬೇಕು ಅಂತ. ಏನಂತಾರೆ? ಒಂದು ಊರು ಅಂತ ಸ್ಥಾಪನೆ ಆಗ್ಬೇಕಾ, ಅಲ್ಲಿ ಒಂದು ಆಲಯ ಇರಬೇಕು ಅಂತ ದೇವರು ಹೇಳ್ತಾ ಇದಾರೆ. ನಾವ್ ಆಗಿದ್ದೀರಾ ಆಲಯನ? ಆಗಿದ್ದೀರಾ? ಎಷ್ಟೋ ಊರುಗಳಿದಾವೆ, ಎಷ್ಟೋ ಹಳ್ಳಿ ಪಳ್ಳಿಗಳಿದಾವೆ, ಅಲ್ಲಿ ಆಲಯ ಅಂತ ನಾನು ಇರ್ಬೇಕು ಅಂತ ಹೇಳ್ತಾರೆ. ನಾವಿದ್ದೀರಾ? ಆತರ ನಾವ್ ಆಗಿದ್ದೀರಾ? ಆಗಿಲ್ಲ. ಹಲ್ಲೆಲೂಯಾ. ಇವನ್ನ ಮುಂದೆ ಇಟ್ಟು ನಮ್ಗೆ ಎಚ್ಚರಿಕೆ ಕೊಡ್ತಾ ಇದಾರೆ. ಹಲ್ಲೆಲೂಯಾ. ನಾವು ಸರಿಯಾಗ್ಬೇಕು ಅಂತಾನೆ. ಏನು? ನಾವು ಸರಿಯಾಗ್ಬೇಕು. ದೇವರ ಕಾರ್ಯನ, ದೇವರ ಶಿಲ್ಮೆನ ನಾವು ಒತ್ತು ನೋಡಿಬೇಕು ಅಂತಾನೆ ದೇವರ ಚಿತ್ತ ಆಗಿದೆ. ಹಲ್ಲೆಲೂಯಾ. 15 ಓದಿ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಲೋಕವನ್ನು ಉಂಟು ಮಾಡಿದ್ದಾನೆ. ಪರಲೋಕವನ್ನು ಯೆಹೋವನದು, ಭೂಲೋಕವನ್ನು ನರ ಸಂತಾನಕ್ಕೆ ಕೊಟ್ಟಿದ್ದಾನೆ. ಸಾಕು. ಹಲ್ಲೆಲೂಯಾ. ನೀವು ನೋಡಿ, ಭೂಲೋಕವನ್ನು ಉಂಟು ಮಾಡಿದ್ದಾನೆ, ಪರಲೋಕವನ್ನು ಯೆಹೋವನದು ಅಂತೆ. ಹಲ್ಲೆಲೂಯಾ. ಯೆಹೋವನು ನಿಮ್ಮನ್ನು, ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ನೋಡಿ ಏನಂತಂದ್ರೆ, ಯೆಹೋವನಿಂದ ನಿಮ್ಗೆ ಆಶೀರ್ವಾದವಾಗಲಿ, ಭೂಪರಲೋಕವನ್ನು ಉಂಟು ಮಾಡಿದಾರಂತೆ. ಹಲ್ಲೆಲೂಯಾ. ಯಾರಿಂದ ನಮ್ಗೆ ಆಶೀರ್ವಾದ ಬೇಕಾಗಿರೋದು? ಭೂಪರಲೋಕ ಯಾರಿಗೆ ಉಂಟು ಮಾಡಿದರು? ಈ ವರ್ಷದ ವಾಗ್ದಾನ ಏನು? ಏನಪ್ಪ? ಅಲ್ಲಿ ನೋಡ್ಬೇಡಿ ಸಿಸ್ಟರ್, ಹೇಗೆ ಹೇಳಿ, ಏನಿದೆ ಈ ವರ್ಷದ ವಾಗ್ದಾನ? ಏನಮ್ಮ? ಬೇಗನೆ ಬರುತ್ತೇನೆ, ನಿಮಗೆ ಕೊಟ್ಟಿರೋದನ್ನ ಬಿಗಿಯಾಗಿಡು. ಎಷ್ಟು 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 ವಾರ ಆಯ್ತು ಇಲ್ಲಿಗೆ ಹೊಸ ವರ್ಷ ಹೋಗಿ? ಹಲ್ಲೆಲೂಯಾ. ಭೂಪರಲೋಕವನ್ನು ಉಂಟು ಮಾಡಿ ಅಂತ ಹೇಳಿದಾರ? ಬೇಗನೆ ಬರ್ತೀನಿ ಅಂತ ಈ ವರ್ಷದಲ್ಲಿ ವಾಗ್ದಾನ ಮಾಡಿದಾರ? 3 ವಾರಕ್ಕೆ ನೀವು ಮರ್ತೋಗಿದಾರ? ಏನಮ್ಮ ಪಾಸ್ಟಮ್ಮ? ಯಾವ ವಾಕ್ಯದ ಯಾವ ಅಧ್ಯಾಯದಲ್ಲಿ ಐತೆ ಈ ವರ್ಷದ ವಾಗ್ದಾನ? ಎಷ್ಟನೇ ಅಧ್ಯಾಯ? ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಭೂಪರಲೋಕವನ್ನು ಉಂಟು ಮಾಡಿದ ದೇವರು. ಹಲ್ಲೆಲೂಯಾ. ಪರಲೋಕವನ್ನು ಆತನದೇ ಅಂತೆ. ಹಲ್ಲೆಲೂಯಾ. ಯಾವುದು ಪರಲೋಕ? ಯೇಸು ಸ್ವಾಮಿ, ಕರ್ತನಾದ ಯೇಸು ಕ್ರಿಸ್ತನೇ ಮಾತ್ರನೇ ಪರಲೋಕವನ್ನಂತೆ. ಹಲ್ಲೆಲೂಯಾ. ನಮಗೆ ಎಲ್ಲವನ್ನು ಉಂಟು ಮಾಡಿದರೆ ಏನಕ್ಕೆ ಅಂತಂದ್ರೆ, ಎಲ್ಲವನ್ನು ಅನುಭವಿಸಬೇಕು ನನ್ನ ಮಕ್ಕಳು ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ಬೇಡದ ಕಾರ್ಯಗಳನ್ನ ಬಿಟ್ಟು ದೇವರಿಗೆ ಅನುಸಾರವಾಗಿ ನಾವು ಯಾರನ್ನ ಉಪಯೋಗ ಮಾಡ್ತೀರೋ ಅದು ದೇವರಿಗೆ ಮೆಚ್ಚುಗೆ ಆಗಿರುತ್ತೆ. ಹಲ್ಲೆಲೂಯಾ. ಮೆಚ್ಚುಗೆ ಆಗಂತ ಕಾರ್ಯಗಳು ಅದಾಗಿರುತ್ತೆ. ಹಲ್ಲೆಲೂಯಾ. ನೋಡಿ, ಮತ್ತೊಬ್ರು ಓದಿ ಇನ್ನೊಂದ್ಸಲ ವಾಕ್ಯನ. ಯೆಹೋವನಿಂದ ನಿಮಗೆ ಆಶೀರ್ವಾದವಾಗಲಿ. ಆತನು ಭೂಪರಲೋಕಗಳನ್ನು ಉಂಟು ಮಾಡಿದ್ದಾನೆ. ಪರಲೋಕವು ಯೆಹೋವನದು. ಯಾರಂತೆ? ಪರಲೋಕವು ಯೆಹೋವನದೇ. ಹಲ್ಲೆಲೂಯಾ. ನಾವ್ ಯಾವ ರೀತಿ ಫೈಟ್ ಮಾಡಿದ್ರು ಸಹ ದೇವರು ಸರಿಸಮವಾಗಿ ನಾವು ಮಾಡಕ್ಕಾಗುತ್ತಾ? ಆಗುತ್ತಾ? ಎಷ್ಟು ನಾವು ಕೋಟಿ ಎಷ್ಟು ಐಶ್ವರ್ಯವಂತರಾದ್ರೂ ಸಹ ದೇವರ ಸ್ಥಾನ ಕೇಳಕ್ಕಾಗುತ್ತಾ? ದೇವರು ನಮಗಾಗಿನೇ ಎಲ್ಲವನ್ನು ಉಂಟು ಮಾಡಿದ್ದಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಇಲ್ಲಿ ನೋಡಿ, ಇಸ್ರಾಯೇಲ್ ಜನರನ್ನ ಮತ್ತೆ ಇವನ್ನ ಏನಕ್ಕಾಗಿ ನಮ್ಮನ್ನ ಇಟ್ಟರು ಅಂತಂದ್ರೆ ನಮಗೆ ಎಚ್ಚರಿಕೆ ಆಗಲಿ ಅಂತ. ನಮ್ಗೆ ಎಚ್ಚರಿಕೆ ಆಗ್ಬೇಕು. ನಾವ್ ಇನ್ನೂ ಹಾಗೆ ಮತ್ತರಾಗಿದ್ದೀರಿ ಅಲ್ವಾ? ಈಗ ಚಳಿ ಚಳಿಯಿಂದ ಹೊರಡೆ ಬಂದ್ರೆ ಹಾಗೆ ಚಳಿ ಅಂತ ಕೂತಿದ್ದೀರಿ. ದೇವರ ವಾಕ್ಯ, ದೇವರ ಮಾತು ನಮ್ಮ ಹೃದಯದಲ್ಲಿ ಹೋಗ್ಬೇಕು ಅಂತಂದ್ರೆ ನಮ್ಮ ಆತ್ಮಿಕ ಕಣ್ಣು ತೆರೆಯಲ್ಪಡಬೇಕು. ನಮ್ಮ ಆತ್ಮದ ಕಣ್ಣು ತೆರೆಯಲ್ಪಟ್ಟರೆ ದೇವರ ವಾಕ್ಯ ನಿಮ್ಮ ಹೃದಯದಲ್ಲಿ ಕೂರಕ್ಕೆ ಸಾಧ್ಯ. ಹಲ್ಲೆಲೂಯಾ. ವಿಮೋಚನೆ ಕಂಡ ತಗೊಳ್ಳಿ. ವಿಮೋಚನೆ ಕಂಡ 34:10 ಬೇಗ. ಯೆಹೋವನು ಹೇಳಿದ್ದು ಏನೆಂದರೆ, ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ಚೆನ್ನಾಗಿ ಗಮನದಿಂದ ಕೇಳಿ. ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ.
ಕೇಳು. ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯೂ ಯಾವ ಜನಾಂಗದಲ್ಲಾದರೂ ನಡೆಯದಂತಹ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರನ್ನು ನೋಡುವಂತೆ ನಡೆಸುವೆನು. ಜೋರಾಗಿ ಯಾವ ಜನಾಂಗಗಳನ್ನು ನೋಡುವಂತ ಕಾರ್ಯಗಳನ್ನು ನಿನ್ನ ಜನಗಳು ನೋಡುವಂತೆ ನಿನ್ನನ್ನು ನಡೆಸ್ತಾರಂತೆ. ಹಲ್ಲೆಲೂಯಾ. ಯಾರು ಮುಂದೆ ನೀವು ತಲೆ ಬಾಗಿ ನಡೆದಿದ್ದೀರೋ, ಯಾರು ನಿಮ್ಮನ್ನ ಅವಮಾನ ಪಡಿಸಿದರೋ, ಯಾರು ನಿಮ್ಮ ಲೋಕದಲ್ಲಿ ಚೀತು ಅಂತ ಮಾಡಿದರೋ ಅವ್ರ ಮುಂದೆ ನಿನ್ನ ತಲೆ ಎತ್ತಲ್ಪಡ್ತಿರೋ ದೇವರ ವಾಕ್ಯ ಅಂತದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಮ್ಮನ್ನ ನೋಡಿ ಶೀ ಬಂದಪ್ಪ ಅಂತ ಈ ಕಡೆ ಹೋದರು, ಬಂದಂತ ಈ ಕಡೆ ಹೋದರಲ್ಲ, ಅವ್ರ ಮುಂದೆ ನಿನ್ನ ತಲೆ ಎತ್ತಲ್ಪಡ್ತೀರಿ ಅಂತ ದೇವರ ವಾಕ್ಯ ಅಂತದೆ. ಹಲ್ಲೆಲೂಯಾ. ನಿನ್ನ ನಡೆಯಾದ ರೀತಿಯನ್ನು ಮಾಡ್ತೀರಿ ಅಂತ ದೇವರ ವಾಕ್ಯ ಅಂತದೆ. ಹಲ್ಲೆಲೂಯಾ. ಯಾಕೆಂದ್ರೆ ನಮ್ಮನ್ನ ನೋಡಿ ಅಲಕ್ಷ್ಯ ಮಾಡೋರೇ ದ್ಯಾಸಿ. ಕರೆಕ್ಟಾ? ಅಲಕ್ಷ್ಯ ಮಾಡೋರಂತ ಜನರು ನಮ್ಮನ್ನ ದ್ಯಾಸಿ ಇದ್ದಾರೆ. ನಮ್ಮನ್ನ ಪ್ರೀತಿ ಮಾಡಿ ಅಪ್ಕೊಳ್ಳೋರು ಯಾರು ಇಲ್ಲಿಲ್ಲ. ಯಾರಾದ್ರೂ ಇದ್ದಾರಾ? ಇಲ್ಲಿ ನೋಡಿ ದೇವರು ನಮಗೆ ವಾಕ್ಯ ಹೇಳ್ತಾರೆ, ಆ ಜನಾಂಗಗಳ ಮುಂದೆ ನಿನ್ನ ತಲೆ ಎತ್ತಲ್ಪಡ್ತೀನಿ ಅಂತ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಿನ್ನ ಮಾತುಗಳನ್ನು ಆ ಜನಕ್ಕೆ ಕೇಳೋ ರೀತಿ ನಮ್ಮನ್ನು ನಡೆಸ್ತೀನಿ ಅಂತ ಹೇಳ್ತಾರೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ಪ್ರೀತಿ ಮುಂದೆ ಬೇರೆ ಯಾವುದು ಎಲ್ಲ ಜೀವನ. ನೀವು ಎಲ್ಲಿಂದ ಎಲ್ಲಿಗೆ ಓದಿ ಮತ್ತೆ ಅದೇ ವಾಕ್ಯ 10. ಯೆಹೋವನು ಹೇಳಿ ಜನ ಗಮನದ ಕೇಳಿ. ಯೆಹೋವನು ಹೇಳಿದ್ದು ಏನಂದರೆ, ನಾನು ಒಂದು ನಿಬಂಧನೆ ಅಂದ್ರೆ ಏನು? ಆಜ್ಞೆ. ಅರ್ಥ ಆಯ್ತಾ? ಒಂದು ಸ್ಟ್ರಾಂಗ್ ಒಂದು ಆಜ್ಞೆ, ಒಂದು ನಿಬಂಧನೆಯನ್ನು ಸ್ಥಾಪಿಸ್ತಾ ಇದ್ದೇನೆ. ಕೇಳು. ಲೋಕದಲ್ಲಿ ಎಲ್ಲಿಯೂ ಯಾವ ಜನಾಂಗದಲ್ಲಿಯೂ ಯಾವ ಜನಾಂಗದಲ್ಲಾದರೂ ನಡೆಯದಂತಹ ಮಹತ್ ಕಾರ್ಯಗಳನ್ನು ಯಾವ ಜನಗಳ ಮಧ್ಯದಲ್ಲಿ ನಡೆಯದಂತ ಮಹತ್ ಕಾರ್ಯಗಳನ್ನು ನಿನ್ನ ಜನರೆಲ್ಲರೂ ನೋಡುವಂತೆ ನಡೆಸುವೆನು. ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರು ಯೆಹೋವನು ಮಾಡಿದ ಮಹತ್ ಕಾರ್ಯಗಳನ್ನು ನೋಡ್ತಾರಂತೆ. ಹಲ್ಲೆಲೂಯಾ. ನಿಮ್ಮ ಸುತ್ತಮುತ್ತಲಿರುವ ಎಲ್ಲಾ ಜನರನ್ನು ಯೆಹೋವನು ನಿನಗೆ ಮಾಡಿದಂತ ಮಹತ್ ಕಾರ್ಯಗಳನ್ನು ನೀವು ನೋಡ್ತಾರಂತೆ. ಹಲ್ಲೆಲೂಯಾ. ಅರ್ಥ ಆಯ್ತಾ ವಾಕ್ಯ? ಅರ್ಥ ಆಯ್ತಾ? ಹಲ್ಲೆಲೂಯಾ. ನಿನಗೆ ಮಾಡಿದಂತ ಮಹತ್ ಕಾರ್ಯಗಳನ್ನು ನಿನ್ನ ಅಕ್ಕಪಕ್ಕ ಇರುವಂತ ಜನರು ಎಲ್ಲಾರು ನೋಡ್ತಾರಂತೆ, ದೇವರು ಮಾಡಿದಂತ ಮಹತ್ ಕಾರ್ಯಗಳನ್ನ. ಹಲ್ಲೆಲೂಯಾ. ಈ 2025ರಲ್ಲಿ ದೇವರು ನಮ್ಗೆ ಒಂದು ಹೊಸದಾಗಿ ನಮಗೆ ಪ್ರಾಮಿಸ್ ಮಾಡುವಂತ ದೇವರ ಆಗಿದ್ದಾರೆ. ಹಲ್ಲೆಲೂಯಾ. ಮಹತ್ ಕಾರ್ಯಗಳನ್ನು ಮಾಡಿ ನಿನ್ನ ಸುತ್ತಲಿರುವಂತ ಜನಗಳು ಎಲ್ಲಾರು ಸಹ ನಮ್ಮನ್ನ ನೋಡುವಂತ ಜನರಾಗಿ ಮಾಡ್ತಾರೆ. ಹಲ್ಲೆಲೂಯಾ. ಆತನಿಗೆ ನಾವು ಮರೆಯಿಟ್ಟು ದೇವರಿಗೆ ಕಾರ್ಯವನ್ನು ಮಾಡೋದಾದ್ರೆ ಖಂಡಿತವಾಗೂ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಯಾಕಂದ್ರೆ ಆತನ ಬರವಣಿಗೆ ಬಹಳ ಹತ್ರ ಇದೆ. ನಾವು ತಿಳ್ಕೊಂತ ಇಲ್ಲ ಅಷ್ಟೇ. ಏನ್ ಮಾಡ್ತಿಲ್ಲ? ನಾವು ತಿಳ್ಕೊಂತ ಇಲ್ಲ. ಲೋಕದ ಆಸೆ ಇಚ್ಛೆಗಳಿಗಾಗಿ, ಲೋಕದ ಪ್ರೀತಿಗಾಗಿ, ಲೋಕದ ಕಾರ್ಯಗಳಿಗಾಗಿ ನಾವು ಇನ್ನೂ ಕಿವಿ ಕೊಡ್ತಾನೆ ಇದ್ದೀವಿ. ಹಲ್ಲೆಲೂಯಾ. ಇವಾಗಾದ್ರೂ ದೇವರ ಹತ್ರ ಮನೆ ತಿರುಗೋದಾದ್ರೆ ಖಂಡಿತವಾಗೂ ದೇವರನ್ನ ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಯಾಕೆಂತಂದ್ರೆ ಆತನ ಬರೋ ಸಮಯದಲ್ಲಿ ಯಾವ ರೀತಿ ಬರ್ತಾರೆ ಅಂತ ಕೂಡ ನೀವು ಥಿಂಕ್ ಮಾಡಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಒಂದು ಮನುಷ್ಯನ ರೂಪದಲ್ಲಿ ಬರ್ತಾರೋ, ಒಂದು ವ್ಯಕ್ತಿಯ ರೂಪದಲ್ಲಿ ಬರ್ತಾರೋ, ಯಾವ ರೀತಿ ಬರ್ತಾರೆ ಅಂತ ಕೂಡ ನಾವು ಥಿಂಕ್ ಮಾಡಕ್ಕೆ ಆಗೋದಿಲ್ಲ. ಹಲ್ಲೆಲೂಯಾ. ಚಿಕ್ಕದೇ ಒಂದು ಸ್ಟೋರಿ ನಾನು ಇಷ್ಟಪಡ್ತೀನಿ. ಸ್ಟೋರಿ ಎಲ್ಲರಿಗೂ ಗೊತ್ತಿದೆ ಅಂತ ಅನ್ಕೊಂತೀನಿ. ಕೆರೆಯಲ್ಲಿ ಮುಳುಗುವಂತ ವ್ಯಕ್ತಿಗ ಗೊತ್ತಿದೆ ತಾನೆ? ಕೆರೆಯಲ್ಲಿ ಒಂದು ವ್ಯಕ್ತಿ ಮುಳುಗ್ತಾ ಇದ್ದ. ಸಮುದ್ರದಲ್ಲಿ ಒಂದು ವ್ಯಕ್ತಿ ಮುಳುಗುವಂತ ಸಮಯದಲ್ಲಿ ಬೋಟ್ನಲ್ಲ ಒಂದ್ರಲ್ಲಿ ಬಂದ್ರಂತೆ. ಬಂದು ರಕ್ಷಣೆ ಮಾಡಕ್ ಹೋದಾಗ ನನ್ನ ದೇವರಿದ್ದಾರೆ ಅಂದ್ಬಿಟ್ಟು ಕಳಿಸ್ಬಿಟ್ರಂತೆ. ಹಲ್ಲೆಲೂಯಾ. ಮತ್ತೊಬ್ಬರನ್ನ ಕಳಿಸ್ಕೊಟ್ರಂತೆ. ಅದು ಸಹ ನಮ್ಮ ದೇವರಿದ್ದಾರೆ ಅಂತ ಕಳಿಸ್ಬಿಟ್ರಂತೆ. ಮತ್ತೇನು ಹೆಲಿಕಾಪ್ಟರ್ ಅವ್ರು ಬಂದ್ರಂತೆ. ಹಲ್ಲೆಲೂಯಾ. ರಕ್ಷಣೆ ಮಾಡೋದಕ್ಕೆ ಮುಳುಗ್ತದೆ ಕಣೋ ಬಾರು ಅಂತ ಕೈ ಕೊಡೋದ್ರೆ ಕೊಡ್ಲಿಲ್ಲಂತೆ. ಹಲ್ಲೆಲೂಯಾ. ಅವಾಗ ಹೇಳಿದಂತೆ ನನ್ನ ದೇವರಿದ್ದಾರೆ ರಕ್ಷಣೆ ಮಾಡ್ತಾರೆ ಅಂತ. ಹಲ್ಲೆಲೂಯಾ. ಸತ್ತೋಗಿ ಪರಲೋಕಕ್ಕೆ ಹೋದಾಗ ಅಲ್ಲಿ ಹೇಳಿದಂತೆ ದೇವರ ಜಗಳ ಮಾಡ್ತಿದ್ರಂತೆ ಹೋಗಿ. ಹಲ್ಲೆಲೂಯಾ. ನಾನು ಮುಳುಗ್ತಾ ಇದ್ದಾನೆ, ಸಮುದ್ರದಲ್ಲಿ ಬಿದ್ದು ಮುಳುಗ್ತಾ ಇದ್ದಾನೆ, ಯಾಕೆ ನಾನು ಬಂದು ಕಾಪಾಡಲಿಲ್ಲ ಅಂತ. ಹಲ್ಲೆಲೂಯಾ. ಅವಾಗ ಹೇಳಿದಂತೆ ದೇವರು, ಅಯ್ಯೋ ದಡ್ಡ, ನಾನು 3 ತರ ಬಂದೆ, ನೀನೇನಂದೆ? ನಾನು ಕೈ ಕೊಡ್ಲಿಲ್ಲ ನೀನು. ಹಲ್ಲೆಲೂಯಾ. ನಾನು ಮನುಷ್ಯರ ರೂಪದಾಗ ಬಂದೆ ನಿನ್ನ ರಕ್ಷಣೆ ಮಾಡೋದಂತ. ನೀನು
ನನ್ನ ಮಾತಿಗೆ ಕೇಳಲಿಲ್ಲ. ಆದ್ರೆ ನಾನು ದೇವರ ರೂಪವಾಗಿ ನಾನು ಬಂದಿದ್ರೆ ನನ್ನನ್ನು ನೋಡಿ ನೀನು ತಡ್ಕೊಂತ ಇರಲಿಲ್ಲ, ಅಲ್ಲೇ ನಿನ್ ಪ್ರಾಣ ಹೋಗ್ತಿತ್ತು ಅಂದ್ಬಿಟ್ಟು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂತಂದ್ರೆ ದೇವರ ರೂಪದಲ್ಲಿ ದೇವರು ಬಂದ್ರೆ ನಾವ್ಯಾರು ನೋಡಕ್ ಸಾಧ್ಯನಾ? ಅದಕ್ಕೆ ದೇವರು ಯಾವ್ದಾದ್ರೂ ಒಂದು ರೀತಿಯಲ್ಲಿ ನಮ್ಮನ್ನ ಕಳಿಸ್ಕೊಡ್ತಾರೆ. ಹಲ್ಲೆಲೂಯಾ. ಏನಾದ್ರೂ ಒಂದು ರೀತಿಯಲ್ಲಿ ದೇವರು ನಮ್ಮನ್ನ ಇಟ್ಟಿರ್ತಾರೆ. ಹಲ್ಲೆಲೂಯಾ. ಅದನ್ನ ನಾವು ತಿಳ್ಕೊಬೇಕು ಅಷ್ಟೇ. ಏನಾದ್ರೂ ಒಂದು ಉಪಯೋಗ ಮಾಡಿ ಏನಾದ್ರೂ ಒಂದು ಕಾರ್ಯದಲ್ಲಿ ದೇವರು ನಮ್ಮನ್ನ ನಡೆಸ್ತಾರೆ. ಅದೇ ದೇವರೇ ಬಂದಿದ್ರೆ ನಾವು ನೋಡಕ್ ಸಾಧ್ಯನಾ? ಸಾಧ್ಯ ಇಲ್ಲ. ಯಾರ ಮುಖಾಂತರ ಏನಾದ್ರೂ ಒಂದು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ಅವತ್ತು ನಾನು ನೆಲ್ಲೂರಲ್ಲಿ ಒಂದು ಜೀಸಸ್ ಮೂವಿ ಹಾಕ್ಬೇಕು ಅಂತ ಹೋದಾಗ ನನ್ಗೆ ಯಾರು ಸಹಾಯ ಮಾಡೋದಿಲ್ಲ. ನನ್ಗೆ ಬೈಬಲ್ ಓದಕ್ ಬರಲ್ಲ, ಬರೆಯಕ್ ಬರಲ್ಲ, ನೆಟ್ಟಿಗೆ ಪ್ರಾರ್ಥನೆ ಮಾಡಕ್ಕೆ ನನ್ಗೆ ಬರಲ್ಲ. ನನ್ನ ಮಧ್ಯದಲ್ಲಿ ನಿಲ್ಲಿಸ್ಬಿಟ್ಟು ಅವ್ರು ಹೊರಟೋಗ್ಬಿಟ್ರು. ಆ ಕಡೆಯಿಂದ ದೇವರೇ 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 ಅಂತ ನಾನು ಹೋಗಿ ಒಂದು ಟೀ ಅಂಗಡಿಲಿ ಟೀ ಕುಡಿಬೇಕಾದ್ರೆ ಒಂದ್ 2-3 ಮಾತು ನಾವು ಚರ್ಚ್ ಅವರು ನಮ್ಮ ಪ್ರೇಯರ್ ಮಾಡೋರು ಈ ರೀತಿ ನಾವು ಜೀಸಸ್ ಮೂವಿ ಹಾಕ್ಬೇಕು ಅಂತ ನಾವು ಅವ್ರ ಹತ್ರ ಕೇಳಿದಕ್ಕೆ ಅವ್ರು ಎಷ್ಟು ಪ್ರೀತಿ ತೋರಿಸಿದ್ರು ಗೊತ್ತಾ? ಅವರು ಹಲ್ಲೆಲೂಯಾ ತುಂಬಾ ಪ್ರೀತಿ ತೋರಿಸಿದ್ರು. ತುಂಬಾ ವಿಗ್ರಹಗಳನ್ನೆಲ್ಲ ಮಾಡುತ್ತ ವ್ಯಕ್ತಿ ತುಂಬಾ ಪ್ರೀತಿಯನ್ನು ತೋರಿಸಿದ್ರು. ಆ ಪ್ರೀತಿ ನನ್ನ ಕೈಯಿಂದ ಕೊಡಕ್ ಸಾಧ್ಯ ಇಲ್ಲ, ಆದ್ರೆ ಕರ್ತನ ಅವರೊಟ್ಟಿಗೆ ಮಾತನಾಡಿದ್ರು. ಹಲ್ಲೆಲೂಯಾ. ದೇವರವ್ರನ್ನ ಮಾತನಾಡಿ ಅವ್ರ ಮುಖಾಂತರ ನಾವು ಅಲ್ಲಿ ಜೀಸಸ್ ಮೂವಿ ಹಾಕೋದಕ್ಕೆ ಸಹಾಯ ಮಾಡಿದ್ರು. ಹಲ್ಲೆಲೂಯಾ. ಈ ರೀತಿ ಅನೇಕ ಕಾರ್ಯಗಳು ಮಾಡೋದಕ್ಕೆ ದೇವರು ಶಕ್ತನಾಗಿದ್ದಾರೆ. ನಾವು ಬಿಟ್ಕೊಡ್ಬೇಕು. ನಮ್ಮ ಹೃದಯದ ಬಾಗಿಲು ತೆರಿಬೇಕು. ನಮ್ಮ ಆತ್ಮಿಕ ಕಣ್ಣುಗಳು ತೆರೆಯಲ್ಪಟ್ಟರೆ ನಮ್ಗೆಲ್ಲಾ ಕಾರ್ಯಗಳು ಕೂಡ ದೇವರು ಮಾಡಕ್ಕೆ ಸಾಧ್ಯ ಆಗಿದೆ. ಹಲ್ಲೆಲೂಯಾ. ಧರ್ಮೋಪದೇಶ ಕಂಡ 28 ಓದೋಣ. ಬೇಗ ಓದೋಣ. 28 ಮೊದಲನೇ ವಾಕ್ಯ. ಮೊದಲನೇ ವಾಕ್ಯ. ನೀವು ನಿಮ್ಮ ದೇವರಾದ ಯೆಹೋವನನ್ನು ಮಾತನ್ನು ಶ್ರದ್ಧೆಯಿಂದ ಕೇಳು. ನಾನು ಈಗ ನಿಮಗೆ ಬೋಧಿಸುವ ಆತನ ಆಜ್ಞೆಗಳೆಲ್ಲ ಅನುಸರಿಸಿ ಆತನು ಭೂಮಿ ಮೇಲೆ ಇರುವ ಎಲ್ಲಾ ಜನಾಂಗಗಳಿಗಿಂತಲೂ ನಿಮ್ಮನ್ನು ನೋಡಿ. ಹಲ್ಲೆಲೂಯಾ. ಜೋರಾಗಿ ಇಲ್ಲಿ ವಿಮೋಚನೆ ಖಂಡದಲ್ಲಿ ಏನಂತ ಹೇಳ್ತಂದ್ರೆ ಇಲ್ಲಿ ಅದೇ ರೀತಿ ಧರ್ಮೋಪದೇಶ ಖಂಡದಲ್ಲಿ ನಮ್ಗೆ ಪ್ರಾಮಿಸ್ ಮಾಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲಾ ಜನಾಂಗಗಳಿಗಿಂತ ಉನ್ನತ ಸ್ಥಾನಕ್ಕೆ ನಮ್ಮನ್ನ ಕೊಂಡು ಹೋಗ್ತಾರಂತೆ. ಹಲ್ಲೆಲೂಯಾ. ನಿಮ್ಮನ್ನ ನೋಡಿ ಎಲ್ಲಾ ಜನರು ಏನ್ ಮಾಡ್ತಾರಂತೆ? ಏನಂತ ಓದಿ ಮಾಡಿ ವಿಮೋಚನೆ ಖಂಡ ಓದಲ್ಲಿ 10 ಅಲ್ಲ ವಿಮೋಚನೆ ಖಂಡ 10 ನಾನು ಒಂದು ನಿಬಂಧನೆಯನ್ನು ಸ್ಥಾಪಿಸುತ್ತೇನೆ. ವಿಮೋಚನೆ ಖಂಡ 34:10. ಹೇಳಿ. ಲೋಕದಲ್ಲಿಯೂ ಯಾವ ಜನಾಂಗದಲ್ಲಾದರೂ ನಡೆಯದಂತ ಮಹತ್ ಕಾರ್ಯಗಳನ್ನು ನಿಮ್ಮ ಜನರಲ್ಲಿ ನೋಡುವಂತೆ ನಡೆಸುವೆನು. ಆಮೆನ್. ಹಲ್ಲೆಲೂಯಾ. ಕೇಳಿಸ್ತಾ? ಇಲ್ಲಿ ವಿಮೋಚನೆ ಖಂಡದಲ್ಲಿ ಹಾಗೆ ಅಂತಂದ್ರೆ ಧರ್ಮೋಪದೇಶ ಖಂಡದಲ್ಲಿ ಅದೇ ನಮಗೆ ಪ್ರಾಮಿಸ್ ಮಾಡ್ತಾ ಇದ್ದಾರೆ. ಹಲ್ಲೆಲೂಯಾ. ಉನ್ನತ ಸ್ಥಿತಿಯಲ್ಲಿ ನಮ್ಮನ್ನ ಇಡೋದಕ್ಕೆ ದೇವರು ಇಷ್ಟಪಡ್ತಾ ಇದ್ದಾರೆ. ಹಲ್ಲೆಲೂಯಾ. ಉನ್ನತ ಸ್ಥಿತಿ ಅಂದ್ರೆ ಗೊತ್ತಲ್ಲ, ಎಲ್ಲಾ ಕೀಳನ್ನ ಜಾಗದಿಂದ ತೆಗೆದು ನಮ್ಮನ್ನ ಮೇಲೆ ಇಟ್ಟು ನೋಡಕ್ ಇಷ್ಟಪಡ್ತಾರೆ ದೇವರು. ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಒಬ್ಬೊಬ್ಬರನ್ನ ಪ್ರೀತಿ ಮಾಡೋದಾದ್ರೆ ನಿಮ್ಗಿಂತ ಕೆಳಗಿರೋರ್ನ ನೀವು ಸ್ವಲ್ಪ ಮೇಲೆ ಇಟ್ಟು ನೋಡಕ್ಕೆ ಇಷ್ಟಪಡಿರಿ. ಹಲ್ಲೆಲೂಯಾ. ನಿಮ್ಗಿಂತ ಕೀಳವಾಗಿರುವಂತ ಜನಗಳನ್ನ ನಿಮ್ ಮೇಲೆ ಇಟ್ಟೋದಕ್ಕೆ ಪ್ರಯತ್ನ ಪಡಿ. ಹಲ್ಲೆಲೂಯಾ. ಅವಾಗ ಏನಂತಂದ್ರೆ ದೇವರು ಕಾರ್ಯ ಮಾಡ್ತಾರೆ. ಹಲ್ಲೆಲೂಯಾ. ನನ್ನ ಅಂಗಡಿ ಹತ್ರ ಒಬ್ರು ವೆಸ್ಟ್ ಇಂಡೀಸ್ ಅಂತ ಬರ್ತಾನೆ, ನೋಡಿದ್ದೀರಾ? ವೆಸ್ಟ್ ಇಂಡೀಸ್ ಒಬ್ಬಿದ್ದಾನೆ ಇಲ್ಲಿ. ಅವರು ಚೆನ್ನಾಗಿ ಬಟ್ಟೆ ಬಿಸ್ನೆಸ್ ಮಾಡ್ತಿದ್ದ. ನನ್ನ ಹತ್ರಕ್ಕೆ ಆಲ್ಟ್ರೇಷನ್ ಮಾಡಿಸ್ಕೊಳಕ್ಕೂ ಬರ್ತಾ ಇದ್ದ. ದುಡ್ಡು ಚೆನ್ನಾಗಿ ಕೊಡ್ತಿದ್ದ, ಕೇಳಿದಷ್ಟು ದುಡ್ಡು ಕೊಡ್ತಿದ್ದ. ಏನೋ ಅವ್ನ ಬ್ಯಾಡ್ ಟೈಮ್ ಏನಾಯ್ತು? ಬಿಸ್ನೆಸ್ ಲಾಸ್ ಆಯ್ತು. ಎಲ್ಲಾರಿಂದ ಕೈ ಬಿಡಲ್ಪಟ್ಟ. ಪಾಸ್ಪೋರ್ಟ್ ವೀಸಾ ಎಲ್ಲ ಕಿತ್ಕೊಂಡ್ಬಿಟ್ರು. ಲ್ಯಾಬ್ಸ್ ಆಗೋಯ್ತು. ರಿನ್ಯೂವಲ್ ಮಾಡಲಿಲ್ಲ. ಲ್ಯಾಬ್ಸ್ ಆಗೋಯ್ತು. ಎಲ್ಲಾರಿಂದ ಕೈ ತಳ್ಳಲ್ಪಟ್ಟ. ಈಗ ಆ ಬಿಲ್ಡಿಂಗ್ ನಲ್ಲಿ ಒಂದು ರಾತ್ರಿ, ಈ ಬಿಲ್ಡಿಂಗ್ ಅಲ್ಲಿ ಒಂದು ರಾತ್ರಿ, ಆ ಪಾರ್ಕಿಂಗ್ ಅಲ್ಲಿ ಒಂದು ರಾತ್ರಿ, ಆ ಸರ್ಲಾಯ್ ಸ್ಕೂಲ್ ಹತ್ರ, ಸರ್ಲಾಯ್ ಹಾಸ್ಪಿಟಲ್ ಒಂದು ರಾತ್ರಿ ಮಲಗ್ತಾ ಇದ್ದಾನೆ. ಹಲ್ಲೆಲೂಯಾ. ಆದ್ರೆ ಏನ್ ಸ್ಥಿತಿಯಲ್ಲಿ ಇದ್ರು ಸಹ ಸಂಡೇ ಬಂತು ಅಂತಂದ್ರೆ ಎಲ್ಲಾದ್ರೂ ಒಂದು ಕೊಳೆ ಹತ್ರ ಮುಖ ಎಲ್ಲ ತೊಳ್ಕೊಂಡು ಸ್ನಾನ ಮಾಡ್ಕೊಂಡು ಕಮ್ಮನೆ ಸೀದಾ ಓಡೋಗ್ತಾನೆ ಪ್ರೇಯರ್ಗೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ವೆಸ್ಟ್ ಇಂಡೀಸ್ ಪ್ರೇಯರ್ ಅಲ್ಲೇ ತುಂಬಾ ನಡೆಯೋದು.
ನಮ್ಮಲ್ಲಿ ಅವ್ರು ಯಾವ ರೀತಿ ಇದೆ ಅಂತ ತಿಳ್ಕೊಂತ ಇಲ್ಲ. ಸಂಡೇ ಬಂತು ಅಂದ್ರೆ ನೋಡ್ತಾರೆ, ನೀನು 2-3 ಸಲ ನೋಡಿದೀನಿ, ಬೆಳ್ಳರಿ ಕ್ರಾಸ್ ಅಲ್ಲಿ ದಡ ದಡ ಅಂತ ನಡ್ಕೊಂಡು ಹೋಗ್ತಾ ಇರ್ತಾನೆ. ಹಲ್ಲೆಲೂಯಾ. ಯಾಕೆ ಅಂತಂದ್ರೆ ದೇವರ ಪ್ರೀತಿನ ಅವನು ಅರ್ಕೊಂಡಿದ್ದಾನೆ. ಅವನು ಹೊಟ್ಟೆ ಏನ್ ತಿಂತಾನೆ, ಅವ್ನು ಯಾವ ಬಟ್ಟೆ ಹಾಕ್ತಾನೆ ಅದು ಇಂಪಾರ್ಟೆಂಟ್ ಅಲ್ಲ, ಅವನ ಆತ್ಮದಲ್ಲಿ ಏನ್ ಸ್ಥಾನ ಹೊಂದ್ಕೊಂಡಿದ್ದಾನೆ ಅದು ಬಹಳ ಇಂಪಾರ್ಟೆಂಟ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರೆ ಎನಿ ಟೈಮ್ ಅಲ್ಲಿ ಹೋಗ್ತಂತ ದಾರಿಯಲ್ಲಿ ಅಲ್ಲೊಂದು ಸ್ಕೂಟಿ ಮೇಲೆ ಕೂತ್ಕೊಂಡು ನಿದ್ದೆ ಮಾಡ್ತಿದ್ದಾನೆ. ಒಂದು ಬೈಕ್ ನಿಂತಿರ್ತದೆ, ಸ್ಕೂಟಿ ಯಾವ್ದು ಹಳೇದು ಯಾವ್ದು, ಅದ್ರ ಮೇಲೆ ಕೂತಿ ನಿದ್ದೆ ಮಾಡ್ತಿದ್ದಾನೆ, ಕುತ್ಕೊಂಡೇ ನಿದ್ದೆ ಮಾಡ್ತಿದ್ದಾನೆ, ಅಲ್ಲೇ ಮಲಗಿರ್ತಾನೆ. ನಾನು ಎಷ್ಟೋ ಸಲ ಹೇಳ್ತೀನಿ, ಅದೇ ಉಳ್ಳ ಊಟ ಇರ್ತಾನೆ, ಸೈಡ್ ಹೋಗಪ್ಪ ಅಂತ, ಅಲ್ಲೇ ಮಲಗಿರ್ತಾನೆ ಡಿಮ್ಮಿನ ಕೆಳಗಡೆ ಹಾಕೊಂಡು. ಆದ್ರೆ ಸಂಡೇ ಮಾರ್ನಿಂಗ್ ಬಂತು ಅಂತಂದ್ರೆ ಎಲ್ಲಾದ್ರೂ ಒಂದು ಚೆಂಬು, ಎಲ್ಲಾದ್ರೂ ಒಂದು ಜಗ್ಗ ನೀರ್ ತಗೊಂಡು ಅವ್ನ ಮುಖ ತೀಟ ತೊಳ್ಕೊಂಡು ಆಗ್ಲೇ ಅವನ ಬೆಳ್ಳಲಿ ಕ್ರಾಸ್ ಓಡ್ತಿರ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ಪ್ರೀತಿ ಅವನು ಅರ್ಥಕೊಂಡಿದ್ದಾನೆ, ದೇವರ ದಾಹ ಅವನಿಗೆ ಗೊತ್ತು. ನಾನು ಇವತ್ತು ಸತ್ರು ಸಹ ಪರಲೋಕ ರಾಜ್ಯದಲ್ಲಿ ಇರ್ತೀನಿ ಅನ್ನೋ ಒಂದು ನಂಬಿಕೆ ನನಗೆ ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ, ಎಲ್ಲಾ ಜನಾಂಗಗಳಿಂದ ನಿಮ್ಮನ್ನ ಉನ್ನತ ಸ್ಥಾನಕ್ಕೆ ಇಟ್ಟು ನೋಡೋದಕ್ಕೆ ದೇವರು ಶಕ್ತರಾಗಿದ್ದಾರೆ. ಹಲ್ಲೆಲೂಯಾ. ನಾವು ಬಿಟ್ಕೊಳ್ಬೇಕು. ನಮ್ಮ ಹೃದಯದಲ್ಲಿ ಎಷ್ಟೋ ಕಮಿಟ್ಮೆಂಟ್ ಇರ್ತವೆ, ಬಿಟ್ಕೊಳ್ಬೇಕು. ಈ ಲೋಕದ ರೀತಿಯಲ್ಲಿ ಹೇಳ್ತಾರಲ್ಲ, ಒಂದು ಪಡ್ಕೊಬೇಕಂದ್ರೆ ಒಂದು ಬಿಡ್ಬೇಕು ಅಂತ. ಕರೆಕ್ಟ್ ಅದು? ಬಿಡ್ಬೇಕಾ? ಒಂದು ಪಡ್ಕೊಬೇಕಂದ್ರೆ ಒಂದು ಬಿಡ್ಬೇಕು ಅಂತ ಅನೇಕ ಕಾರ್ಯಗಳು ನಮ್ಮ ಹೃದಯದಲ್ಲಿದೆ. ನೀನು ದೇವರನ್ನ ಹೊಂದ್ಕೊಬೇಕು ಅಂತಂದ್ರೆ ಅನೇಕ ವಿಷಯಗಳನ್ನ ನಾವು ಸಾಯಿಸ್ಬೇಕು. ಏನ್ ಮಾಡ್ಬೇಕು? ನಮ್ಮ ಹೃದಯದಲ್ಲಿ ನಾವೇ ಕುಚ್ಚಿ 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 ಸಾಯಿಸ್ಬೇಕು. ಯಾಕಂತಂದ್ರೆ ಅನೇಕ ಕಾರ್ಯಗಳನ್ನ ನಾವು ಒಳಗಾದ್ರೆ ನಾವು ಲೋಕದ ಪಾಲಾಗ್ಬಿಡ್ತೀವಿ, ಪರಲೋಕದ ಪಾಲು ನಾವು ಆಗ ಸಾಧ್ಯನೇ ಇಲ್ಲ. ನಾವು ಪರಲೋಕದ ಪಾಲಾಗಬೇಕಂತಂದ್ರೆ ಅನೇಕ ಕಾರ್ಯಗಳನ್ನ ನಾವೇ ಸಾಯಿಸ್ಬೇಕು. ಹಲ್ಲೆಲೂಯಾ. ಉನ್ನತ ಸ್ಥಾನಕ್ಕೆ ಹೋಗ್ಬೇಕು ಅಂತಂದ್ರೆ ಅನೇಕ ವಿಷಯಗಳನ್ನ ನಾವೇನ್ ಮಾಡ್ಬೇಕು? ಸಾಯಿಸ್ಬೇಕು. ನಮ್ಮ ಹೃದಯ ಅಳಬೇಕು. ಹಲ್ಲೆಲೂಯಾ. ಒಂದು ಕೋಣೆಯಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿ 2 ಕೈಗಳು ಮೇಲೆ ಕೆತ್ತಿ ಈ ಪರಲೋಕದ ಕಡೆಗೆ ಎತ್ತಿ ನೀವು ಪ್ರಾರ್ಥನೆ ಮಾಡೋದಾದ್ರೆ ಖಂಡಿತವಾಗೂ ದೇವರು ಒಂದು ಬಿಡುಗಡೆ ಕೊಡ್ತಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ನೋಡಿ, ಉನ್ನತ ಸ್ಥಾನದಲ್ಲಿ ಇಟ್ಟು ನಮ್ಮನ್ನ ನೋಡಕ್ಕೆ ದೇವರು ಇಷ್ಟಪಡ್ತಾರೆ. ಉನ್ನತ ಸ್ಥಾನ ಅಂದ್ರೆ ಏನು ಒಂದು ಕಲಂಕ ಇಲ್ಲದಂತ ಒಂದು ಕಾರ್ಯ, ಒಂದು ಮೇಲೆ ಇಟ್ಟು ನಮ್ಮನ್ನ ನೋಡಕ್ಕೆ ಇಷ್ಟಪಡ್ತಾರೆ. ನೀವು ಅದೇ ರೀತಿ ಇನ್ನೊಬ್ಬನ ನೋಡಿ, ನಿಮ್ಗಿಂತ ಕಡಿಮೆ ಅಂತ ಜನರ ನೋಡಿ ಮೇಲೆ ಇಟ್ಟು ನೋಡೋದಕ್ಕೆ ಇಷ್ಟಪಡಿ. ದೇವರು ನಿಮ್ಮನ್ನ ನಿಮ್ಮ ಕುಟುಂಬ ಆಶೀರ್ವದಿಸ್ತಾರೆ. ಹಲ್ಲೆಲೂಯಾ. ಕಡೆದಾಗಿ ವಾಕ್ಯವಾಗಿ ಪ್ರಾರ್ಥನೆ ಮಾಡೋಣ. ಮಾರ್ಕ್ 9:41 ಬೇಗ. ಬೇಗ. ನೀವು ಕ್ರಿಸ್ತರೆಂದು ನನಗೆ ಯಾವನಾದರೂ ಒಂದು ತಬ್ಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಫಲವು ಅವನಿಗೆ ತಪ್ಪದೇ ಇಲ್ಲವೆಂದು ನಿನಗೆ ಸತ್ಯವಾಗಿ ಹೇಳುತ್ತೇನೆ. ಇನ್ನೊಬ್ಬರು ನೀವು ಕ್ರಿಸ್ತನವರೆಂದು ನಿಮಗೆ ಯಾವನಾದರೂ ಒಂದು ತಬ್ಬಿಗೆ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವನಿಗೆ ತಪ್ಪುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ. ಜೋರ ಕೈಗೆ ತಟ್ಟಿ ಕರ್ತನ ಮಹಿಮೆ ಪಡಿಸಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇಲ್ಲಿ ತನಕ ದೇವರ ವಾಕ್ಯ ಏನ್ ಮಾಡ್ತಾರೆ? ಉನ್ನತ ಸ್ಥಾನದಲ್ಲಿ ಇಟ್ಟಿದ್ದನ್ನ ನೋಡಕ್ ಇಷ್ಟಪಡ್ತಾರೆ ದೇವರು. ಹಲ್ಲೆಲೂಯಾ. ಏನ್ ಹೇಳ್ತಿದ್ರೆ, ಕ್ರೈಸ್ತರು ದೇವರನ್ನ ಅರ್ಥಕೊಂಡವರು, ದೇವರ ಪ್ರೀತಿನ ಕೊಂಡವರು, ಅವರಿಗೆ ಒಂದು ಗ್ಲಾಸ್ ಬೇರೆ ಯಾರು ನಿಮಗೆ ನೀರು ಕೊಟ್ರೆ ಕುಡಿಯೋದಕ್ಕೆ ಬರತಕ್ಕಂತ ಆಶೀರ್ವಾದ ಅವನಿಗೆ ತಪ್ಪುವುದೇ ಇಲ್ಲ ಅಂತ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದಾರೆ, ಸತ್ಯವಾಗಿ ದೇವರು ಹೇಳ್ತಾರೆ, ಸುಳ್ಳು ಹೇಳ್ತಾರ? ಸತ್ಯವಾಗಿ ಹೇಳ್ತಾರೆ. ಹಲ್ಲೆಲೂಯಾ. ನಿಮ್ಮ ಮುಖಾಂತರ ಅನೇಕರು ಆಶೀರ್ವಾದ ಹೊಂದ್ಕೊಳ್ಳೋದಕ್ಕೆ ಶಕ್ತರಾಗಿದ್ದಾರೆ, ರೆಡಿಯಾಗಿದ್ದಾರೆ. ಆದ್ರೆ ನೀವೇ ರೆಡಿಯಾಗಿ ಕರೆಕ್ಟಾ? ಈ ವಾಕ್ಯಕ್ಕೆ ನಮ್ಮ ಕಾರ್ಯಗಳನ್ನ ಕರೆಕ್ಟ್ ಇದೆಯಾ? ಏನ್ ಸಿಸ್ಟರ್, ಈ ವಾಕ್ಯಕ್ಕೆ ಕರೆಕ್ಟ್ ಇದೆಯಾ? ನೀವು ಯಾರಾದ್ರೂ ಮನೆ ಬಾಗಿಲು ಹೋಗ್ತೀರಾ? ಒಂದು ಮನೆ ಬಾಗಿಲು ಹೋಗ್ತೀರಾ? ಎಕ್ಸಾಂಪಲ್ ಕೊಡ್ತಾ ಇದೀನಿ ನಿಮ್ಗೆ, ತಪ್ಪು ತಿಳ್ಕೊಂಬೇಡಿ. ನೀವು ಯಾರಾದ್ರೂ ಒಂದು ಮನೆ ಬಾಗಿಲು ಹೋಗಿ ಒಂದು ಗ್ಲಾಸ್ ನೀರು ಕೊಡಮ್ಮ ಅಂತಾರೆ,
ಅವ್ರು ನೀರು ಕೊಡ್ತಾರೆ. ನಿಮ್ಮ ಮುಖಾಂತರ ಅವ್ರ ಆಶೀರ್ವಾದ ಹೊಂದ್ಕೊಳ್ಳೋಕೆ ಅವ್ರು ರೆಡಿ ಇದ್ದಾರೆ. ಆದ್ರೆ ನೀವು ಹೋಗಕ್ಕೆ ನೀವು ರೆಡಿ ಇದ್ದೀರಿ. ಹಲ್ಲೆಲೂಯಾ. ತಿಳ್ಕೊಳ್ಳಿ ಚೆನ್ನಾಗಿ, ವಾಕ್ಯನ ನೀವು ಚೆನ್ನಾಗಿ ತಿಳ್ಕೊಳ್ಳಿ. ಹಲ್ಲೆಲೂಯಾ. ನಿಮ್ಮ ಮುಖಾಂತರ ಅವ್ರ ಆಶೀರ್ವಾದ ಹೊಂದಕ್ಕೆ ರೆಡಿ ಇದ್ದಾರೆ. ನೀವು ಅವ್ರ ಮನೆ ಬಾಗಿಲಿಗೆ ಹೋಗಿ ನೀವು ರೆಡಿ ಇದ್ದೀರಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದೇ ತಾನೇ ಅರ್ಥ, ಅದೇ ತಾನೇ ಅರ್ಥ. ಓದಿ ಇನ್ನೊಬ್ರು. ನೀವು ಕ್ರಿಸ್ತನವರೆಂದು ಹಾ. ನಿಮಗೆ ಯಾವನಾದರೂ ಒಂದು ತಂಬಿಯ ನೀರನ್ನು ಕುಡಿಯುವುದಕ್ಕೆ ಕೊಟ್ಟರೆ ಹಾ. ಬರತಕ್ಕ ಪ್ರತಿಫಲವು ಸಾಕು. ಹಲ್ಲೆಲೂಯಾ. ನೀವು ಕ್ರಿಸ್ತನವರೆಂದು ನಿಮ್ಗೆ ಒಂದು ತಂಬು ನೀರನ್ನು ಕೊಟ್ಟರೆ ಬರತಕ್ಕ ಪ್ರತಿಫಲವು ಅವರಿಗೆ ತಪ್ಪುವುದೇ ಹಾ. ನೋಡ್ದಾ, ನಿಮ್ಮನ್ನ ಏನ್ ಹೇಳಿ ಕೊಡ್ತಾರಲ್ಲ ನೀರು, ಏನಂತ ಹೇಳ್ಬಿಟ್ಟು ಕೊಡ್ತಾರೆ? ಕ್ರಿಸ್ತನವರು. ನೀವು ಕ್ರಿಸ್ತನವರು. ಹಲ್ಲೆಲೂಯಾ. ನೀವು ಕ್ರಿಸ್ತನವರು ಅಂತ ಹೇಳ್ಬಿಡ್ತಾನೆ ಅವ್ರು ಕೊಡ್ತಾರೆ ನಿಮಗೆ ಕುಡಿಯಕ್ಕೆ ನೀರು ಅಲ್ವಾ? ನೀವು ಕ್ರಿಸ್ತನವರು ಅಂತ ನಿಮಗೆ ಹೇಳ್ಬಿಡ್ತಾನೆ ದೇವರು ಕೊಡ್ತಾರೆ ಅವರ ನೀರು. ಬರತಕ್ಕಂತ ಪ್ರತಿಫಲವು ತಪ್ಪುವುದೇ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅವರು ಕೊಡಕ್ಕೆ ರೆಡಿ ಇದ್ದಾರೆ, ನಾವು ಹೋಗಕ್ಕೆ ರೆಡಿ ಇಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಅರ್ಥ ಆಯ್ತಾ ದೇವರ ವಾಕ್ಯ? ಅವ್ರು ಕೊಡಕ್ಕೆ ರೆಡಿ ಇದ್ದಾರೆ, ನಾವು ಹೋಗಕ್ಕೆ ರೆಡಿ ಇಲ್ಲ. ನಿಮ್ಮ ಮುಖಾಂತರ ಅವ್ರ ಆಶೀರ್ವಾದ ರೆಡಿ ಇದ್ದಾರೆ, ನಾವು ಅವ್ರ ಮನೆ ಬಾಗಿಲು ಹೋಗಕ್ಕೆ ನಾವು ರೆಡಿ ಇಲ್ಲ. ಇವಾಗ ಅವರು ದೇವರ ಪ್ರೀತಿನ ಅರ್ಥಕೊಂಡು ದೇವರ ಕಾರ್ಯ ಪ್ರಾರ್ಥನೆ ಮಾಡೋದಂದ್ರೆ ಖಂಡಿತವಾಗೂ ದೇವರು ನೀವು ಯಾವ ಊರು ನೀವು ನೆನೆಸ್ತೀರಾ, ನೀವು ಯಾವ ಕಾರ್ಯ ನೀವು ನೆನೆಸ್ತೀರಾ, ಇಲ್ಲೇ ಕುತ್ಕೊಂಡು ಯಾವ ವ್ಯಕ್ತಿನ ನೀವು ನೆನೆಸ್ತೀರಾ ಅವ್ರು ನಿಮ್ಮ ಮುಂದೆ ತಂದಿರ್ತಾರೆ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ನಂಬಿಕೆ ನೇರ ನನ್ನ ಕಾಲಕ್ಕೆ ಪ್ರಾರ್ಥನೆ ಮಾಡಿ.